ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಕಾನೂನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಪಠ್ಯಕ್ರಮದಲ್ಲಿ ಅಳವಡಿಸಿರುವಂತಹ ದಾಸ ಸಾಹಿತ್ಯ ಆಗಿರುವಂತಹ ಕುಲವೆಂದು ಒಡೆದಾಡದಿರಿ, ಅದರಲ್ಲಿ ಪುರಂದರದಾಸರ ದಾಸ ಸಾಹಿತ್ಯ ನೋಡ್ಕೊಂಡು ಬರ್ತೀವಿ. ಅದೇ ರೀತಿಯಾಗಿ ಕನಕದಾಸರವರು ಬರೆದಿರುವಂತಹ ದಾಸ ಸಾಹಿತ್ಯ ತಿಳ್ಕೊಳ್ತೀವಿ. ಆತ್ಮೀಯ ಭಾವಿ ವಕೀಲರೇ, ಇಂಟ್ರೊಡಕ್ಷನ್ ನೋಡೋದಾದರೆ, ಜಾತಿ ಪದ್ಧತಿಯು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಕಳಂಕಗಳಲ್ಲೊಂದು. ಹುಟ್ಟಿನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಯೋಗ್ಯತೆ ಅರ್ಹತೆಗಳನ್ನು ನಿರ್ಧರಿಸುವ ಈ ಪದ್ಧತಿಯ ವಿರುದ್ಧ ಎಲ್ಲ ಸಮಾಜ ಸುಧಾರಕರು ಧ್ವನಿ ಎತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿಗಳ ಗುಣಶೀಲಗಳು ಅವರನ್ನು ಅಳೆಯುವ ಮಾನದಂಡಗಳಾಗಬೇಕೇ ವಿನಃ ಹುಟ್ಟಿದ ಕುಲವಲ್ಲ ಎಂಬ ಹರಿದಾಸರಿಬ್ಬರ ರಚನೆಗಳು ಗಮನಾರ್ಹ. ಆತ್ಮೀಯ ಅವ್ಯಾವು ದಾಸ ಸಾಹಿತ್ಯಗಳನ್ನು ನೋಡ್ಕೊಂಡು ಬರೋಣ. ಆತ್ಮೀಯ ಭಾವಿ ವಕೀಲರೇ, ಫಸ್ಟ್ ಒನ್ ಬಂದ್ಬಿಟ್ಟು ಕನಕದಾಸ ಅವರ ದಾಸ ಸಾಹಿತ್ಯ ನೋಡ್ಕೊಂಡು ಬರೋಣ. ಆತ್ಮೀಯ ಭಾವಿ ವಕೀಲರೇ, ಕನಕದಾಸ ಅವರ ಹಿನ್ನೆಲೆಯನ್ನು ನೋಡೋದಾದರೆ, ಕನಕದಾಸರವರು 15ನೇ ಶತಮಾನದ ದಾಸಪಂಥದ ಶ್ರೇಷ್ಠ ದಾಸರಲ್ಲಿ ಒಬ್ಬರು. ಮೂಲತಃ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಮೊದಲು ಪಾಳೆಗಾರರಾಗಿದ್ದ ಅವರು ನಂತರ ದಾಸಪಂಥವನ್ನು ಸೇರಿದವರು. ವ್ಯಾಸರಾಯರ ಶಿಷ್ಯರಾಗಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂತಹ ಮೋಹನ ತರಂಗಿಣಿ ಇರಬಹುದು, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಕೀರ್ತನೆಗಳ ಮೂಲಕ ಧಾರ್ಮಿಕ ಹಾಗೂ ಸಾಮಾಜಿಕ ವಿಮರ್ಶೆಯನ್ನ ಮಾಡಿರುವ ಅವರು ವಿಚಾರಗಳು ಇಂದಿಗೂ ಪ್ರಸ್ತುತವೆನಿಸಿದೆ. ಆತ್ಮೀಯ ಭಾವಿ ವಕೀಲರೇ, ಕುಲ ಜಾತಿಗಳು ನಮ್ಮ ಸಮಾಜವನ್ನು ಒಡೆದು ಬಿಟ್ಟಿದ್ದು ಸುಳ್ಳಲ್ಲ. ಜಾತಿಗಳ ಆಧಾರದ ಮೇಲೆ ಸಮಾಜವನ್ನು ಕಟ್ಟಿದ್ದು ಸನಾತನವಾದಿಗಳು. ಒಂದೆಡೆಯಾದರೆ ನಾವೆಲ್ಲ ಅವುಗಳನ್ನು ಇಂದಿಗೂ ಪೋಷಿಸಿಕೊಂಡು ಹೋಗುತ್ತಿದ್ದೇವೆ. ಅಂತೆಯೇ ಶರಣರು, ಸಂತರು, ದಾಸರು ಸಮಾಜದಲ್ಲಿ ಬೀರು ಬಿಟ್ಟಿದ್ದ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಲು ಹೋರಾಡಿದವರು. ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನುಂಟು ಮಾಡಿದವರು. ಆತ್ಮೀಯ ಭಾವಿ ವಕೀಲರೇ, ಕನಕದಾಸರ ದಾಸ ಸಾಹಿತ್ಯ ನೋಡ್ಕೊಂಡು ಬರೋದಾದರೆ, ಫಸ್ಟ್ ಒನ್ ಗಮನಿಸಿ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ಬಿಟ್ಟು. ಹುಟ್ಟುವ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲವೋ, ಗುಟ್ಟು ಕಾಣಿಸದೆ ಬಂತು ಇರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನಕಂಡಯ್ಯ ಮನುಜ. ಆತ್ಮೀಯ ಭಾವಿ ವಕೀಲರೇ, ಶರಣರು ಕುಲವೇನು ಆನಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಕೂಡಲ ಸಂಗನ ಶರಣರ ಕುಲಜರೆಂದು ವ್ಯಾಖ್ಯಾನಿಸಿದವರು. ಅಂತೆಯೇ ಮುಂದೆ ಬಂದಂತಹ ದಾಸಶ್ರೇಷ್ಠವರು ಕನಕದಾಸರು ಅಂತಹ ಕುಲದ ನೆಲೆಯನ್ನು ಅತ್ಯಂತ ಮಾರ್ಮಿಕವಾಗಿ ವ್ಯಾಖ್ಯಾನಿಸಿದ್ದಾರೆ. ಈ ಲೋಕದಲ್ಲಿ ಯಾವುದೂ ಮೇಲಿಲ್ಲ ಕೀಳಿಲ್ಲ, ಪ್ರಕೃತಿಯು ಎಲ್ಲರಿಗೂ ಸಮಾನತೆಯಿಂದ ಕಂಡಿದೆ. ಎಲ್ಲವೂ ಮೈಲಿಗೆಯಿಂದಲೇ ಜೀವಿ ಜನ್ಮವನ್ನು ತಾಳುವಾಗ ಮಡಿಯೇ ಪ್ರಶ್ನೆ ಎಲ್ಲಿ ಬಂತು. ಎಲ್ಲರೂ ಭೂಮಿಯ ಮೇಲೆಯೇ ನಡೆಯಬೇಕು, ಬದುಕಬೇಕು, ಎಲ್ಲವನ್ನ ಪಡೆಯಬೇಕು, ಹೊರತು ಯಾವುದನ್ನು ಬಿಟ್ಟು ಬದುಕಲಾಗುವುದಿಲ್ಲ. ಪ್ರಕೃತಿ ಧರ್ಮ ಎಲ್ಲವನ್ನ ಸಮಾನವಾಗಿಯೇ ನೀಡಿರುವಾಗ ನಮ್ಮಲ್ಲಿರುವ ತಾರತಮ್ಯ ಭಾವವನ್ನು ಹೊಂದುವುದು ಎಷ್ಟು ಉಚಿತ ಎಂಬುದು ಭಾವ ಕನಕದಾಸ ಅವರದು. ಆತ್ಮೀಯ ಭಾವಿ ವಕೀಲರೇ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇನ್ನು ನೆಕ್ಸ್ಟ್ ಒಂದು ಗಮನಿಸಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಆ ಜಲದ ಕುಲವೇನಾದರೂ ಬಲ್ಲಿರ, ಜಲದ ಬೊಬ್ಬಳಿಯಂತೆ ಸ್ಥಿರವಲ್ಲ ಈ ದೇಹ, ನೆಲನೇನೆ ಅರಿತು ಇನಿ ಹರಿಯೇ ನೆನೆ ಮನುಜ. ಆತ್ಮೀಯ ಭಾವಿ ವಕೀಲರೇ, ಜಲವೇ ಲೋಕಕ್ಕೆ ಜೀವಾಳ, ಅದರ ಮೂಲವನ್ನ ನಾವು ನೋಡುತ್ತೇವೆಯೇ? ಕನಕದಾಸರು ಹೇಳುವಂತೆ ಜಲ ಮೀನಿನ ಎಂಜಲು, ಹಸುವಿನ ಹಾಲು, ಕರುವಿನ ಎಂಜಲು, ಇದು ಲೋಕದ ಸತ್ಯ. ಈ ಭೂಮಿಯಲ್ಲಿ ನಾವ್ಯಾರೂ ಸ್ಥಿರವಲ್ಲ. ಒಂದು ದಿನ ಸಾವು ನಮ್ಮನ್ನ ಕೈ ಬೀಸಿ ಕರೆಯುವುದರಲ್ಲಿ ಸಂದೇಹವಿಲ್ಲ. ಆತ್ಮೀಯ ಭಾವಿ ವಕೀಲರೇ, ಈ ಭೂಮಿಯಲ್ಲಿ ನಾವ್ಯಾರೂ ಸ್ಥಿರವಲ್ಲ. ಒಂದು ದಿನ ಸಾವು ನಮ್ಮನ್ನ ಕೈ ಬೀಸಿ ಕರೆಯುವುದರಲ್ಲಿ ಸಂದೇಹವಿಲ್ಲ. ಜಲದ ಮೇಲಿನ ಬೊಬ್ಬಳಿಯಂತೆ ಈ ಬದುಕು ಅಸ್ಥಿರ. ಆದರೂ ನಾವು ನಮ್ಮ ಕುಲ ಧರ್ಮಗಳಿಗೆ ಹೋರಾಡುವುದನ್ನು ಬಿಟ್ಟಿಲ್ಲ. ಪಂಪ ಹೇಳುವಂತೆ ಮಾನವ ಕುಲವೇ ಸತ್ಕುಲ ಅಂತ ಹೇಳ್ತಾರೆ ಅವರು. ಮಾನವ ಕುಲವೇ ಸತ್ಕುಲ ಎಂಬ ಮನೋಭಾವ ನಮ್ಮದಾಗಬೇಕಾಗಿದೆ. ಕುಲವೆಂದು ಒಡೆದಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲವೆಂಬ ಸದಾಶಯ ದಾಸವರದಾಗಿದೆ. ಆತ್ಮೀಯ ಭಾವಿ ವಕೀಲರೇ, ಇನ್ನು ನೆಕ್ಸ್ಟ್ ಒಂದು ಗಮನಿಸಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಅರಿಮೆಲ್ಲವೆನತನ್ನು ತಿಳಿದು ಸಿರಿಕಾಗಿ ನೆಲೆಯದೇಶೇಶ್ವರನಾಯ ಚರಣ ಕಮಲವನು ಕೀರ್ತಿಸುವನು ಕುಲಜ. ಆತ್ಮೀಯ ಭಾವಿ ವಕೀಲರೇ, ಏನು ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಯವೆಲ್ಲವೆನೆನುತ್ತ ತಿಳಿದು ಸಿರಿಕಾಗಿ ನೆಲೆಯಾದಿಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸುವಾನೇ ಕುಲಜ ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವಿ ವಕೀಲರೇ, ಏನು ಹೃದಯದ ಸಿರಿತನಕ್ಕೆ ನಾವು ಹಾತೊರೆಯಬೇಕಾಗಿದೆ. ಎಲ್ಲರಿಗೂ ಸ್ವದಿಚ್ಛೆಯನ್ನ ಮಾಡುವ ಮನವೃತ್ತಿಯೇ ನಿಜ ಕುಲ. ಯಾರು ದೀನ ದಲಿತರ ಸೇವೆಯನ್ನ ಮಾಡುತ್ತಾರೋ, ಅನಾಥರ ಸಂರಕ್ಷಣೆಯನ್ನ ಮಾಡುತ್ತಾರೋ ಅದು ನಿಜವಾದ ಧರ್ಮ. ಅದೇ ಪರಮಾತ್ಮನನ್ನು ಕಾಣುವ ಭಾವ. ಹಾಗೆಯೇ ಹೃದಯದಲ್ಲಿ ಪರಮಾತ್ಮನನ್ನು ಕಾಣುವ ಭಾವ ಮೂಡಿದಾಗ ನಿಜ ಕುಲದ ನೆಲೆಯೇ ಅರಿಯಲು ಸಾಧ್ಯ. ಆತ್ಮೀಯ ಭಾವಿ ವಕೀಲರೇ, ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಈ ದಾಸ ಸಾಹಿತ್ಯನ
ದಿವ್ಯ ಸಂದೇಶವನ್ನ ಕನಕದಾಸರು ನೀಡಿರ್ತಾರೆ ಆತ್ಮೀಯ ಭಾವವಿಕಲರೇ. ಆತ್ಮೀಯ ಭಾವವಿಕಲರೇ, ಇನ್ನು ನೆಕ್ಸ್ಟ್ ಒಂದು ಗಮನಿಸಿ, ಕನಕದಾಸವರ ದಾಸ್ಯ ಸಾಹಿತ್ಯನ ಕೇಳ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಪುರಂದರದಾಸ ಅವರಂತಹ ದಾಸ ಸಾಹಿತ್ಯ ನೋಡ್ಕೊಂಡು ಬರೋಣ. ಪುರಂದರದಾಸರು ಕೂಡ ಕನಕದಾಸರ ಸಮಕಾಲೀನವರು. ಅವರು ಕುಲದ ಕುರಿತು ಹಾಡುವ ಮಾತುಗಳು ಮೌಲಿಕವೆನಿಸಿವೆ. ಆತ್ಮೀಯ ಭಾವವಿಕಲರೇ ಗಮನಿಸಿ, ಅವರ ದಾಸ ಸಾಹಿತ್ಯ ನೋಡೋದಾದ್ರೆ, ಹಾವ ಕುಲವಾದರೇನು, ಹಾವನಾದರೇನು, ಆತ್ಮಭಾವ ಅರಿತ ಮೇಲೆ. ಅವರು ಹೇಳ್ತಾರೆ, ಭಾವ ಅರಿತ ಮೇಲೆ ಎನ್ನುವ ಅವರು ಉತ್ತಮವಾದ ಆತ್ಮವೇ ಕುಲ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಉತ್ತಮವಾದ ಸಂಸ್ಕಾರವನ್ನು ನೀಡಿ ಸರ್ವ ಸಮಾಜವನ್ನ ಸಮಾನವಾಗಿ ಕಾಣುವ ಭಾವ ಮೊಳೆಯಬೇಕೆಂಬುದು ಆಶಿಸ್ತಾರೆ ಆತ್ಮೀಯ ಭಾವವಿಕಲರೇ. ಅದೇ ರೀತಿಯಾಗಿ ಹಸಿಕೊಬ್ಬು ಡೊಂಕಿರಲು ಅದರ ರಸ ತಾನ ಡೊಂಕೇನು, ವಿಷಯಾಸೆಗಳ ಬಿಟ್ಟು ಹಸನಾದ ಗುರುಭಕ್ತಿ ಮಾಡೋ. ನೆಕ್ಸ್ಟ್ ಗಮನಿಸಿ, ನಾನಾ ವರ್ಣದ ಆಕಳು ಅದು ನಾನಾ ವರ್ಣದ ಅಕ್ಷರವೇನೋ, ಈನ ಕರ್ಮಗಳನ್ನ ಬಿಟ್ಟು ಇಗ್ಗಿ ಜ್ಞಾನ ಬಲಿಸಿರೋ. ಅದೇ ರೀತಿಯಾಗಿ ಕುಲದ ಮೇಲೆ ಹೋಗಬೇಡ ಮನುಜ, ಕುಲವಿಲ್ಲ ಜ್ಞಾನಿಗಳಿಗೆ ವರದ ಪುರಂದ ವಿಠಲನ ಪಾದವ ಸೇರಿ ಮುಕ್ತನಾಗು. ಆತ್ಮೀಯ ಭಾವವಿಕಲರೇ, ಹಂಗಂದ್ರೆ ಕಬ್ಬು ಡೊಂಕಾಗಿರುವುದು ಅರ್ಥ ಮಾಡ್ಕೊಳ್ಳಿ. ಹಸಿ ಕಬ್ಬು ಡೊಂಕಿರಲು ಅದರ ರಸತಾನ ಡೊಂಕೇನೋ ಅಂತ ಹೇಳಿಬಿಟ್ಟು, ಕಬ್ಬು ಡೊಂಕಾಗಿರಬಹುದು, ಆದರೆ ಅದರ ಸಿಹಿ ಡೊಂಕಾಗಿರುವುದಿಲ್ಲ. ಹಸು ವರ್ಣದಲ್ಲಿ ಕಪ್ಪಾಗಿರಬಹುದು, ಆದರೆ ಅದು ನೀಡುವುದು ಅಮೃತದ ಸುದೆಯನ್ನೇ. ಆದ್ದರಿಂದ ಮನಸ್ಸಿನ ವಿಷಾದಗಳನ್ನು ಮೊದಲು ತೊರೆಯಬೇಕಾಗಿದೆ. ಈನ ಕರ್ಮಗಳನ್ನು ಬಿಟ್ಟು ಜ್ಞಾನವನ್ನ ಪಡೆಯುವಲ್ಲಿ ನಾವೆಲ್ಲ ಹಾತೊರೆಯಬೇಕಾಗಿದೆ ಆತ್ಮೀಯ ಭಾವವಿಕಲರೇ ಎಂಬ ದಿವ್ಯ ಸಂದೇಶವನ್ನ ಪುರಂದರದಾಸರು ಕುಲದ ನೆಲೆಯಲ್ಲಿ ನೀಡಿದ್ದಾರೆ. ಒಟ್ಟಿನಲ್ಲಿ ಇರುವ ಇವರಿಬ್ಬರು ದಾಸರು ಕುಲಮದಗಳಿಂದ ಹೊರಬಂದು ಸುಂದರವಾದ ಸಮಾಜವನ್ನ ನಿರ್ಮಿಸುವ ಸಂಕಲ್ಪ ನಮ್ಮದಾದಾಗ ಮಾನವ ಭವ್ಯತೆಗೆ ಏರಲು ಸಾಧ್ಯವೆಂಬ ವಾಣಿ ಅವರ ಕೀರ್ತನೆಗಳಲ್ಲಿ ಇದೆ. ಆತ್ಮೀಯ ಭಾವವಿಕಲರೇ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈಗಾಗಲೇ ಕಾಮಧೇನುಲ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳ ತರಗತಿಗಳು ಪ್ರಾರಂಭಗೊಂಡಿವೆ.